ವಿಧಾನಸಭೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುದೀರ್ಘವಾದಂಥ ಚರ್ಚೆ ಧರ್ಮಸ್ಥಳದ ಕುರಿತಂತೆ ಈಗಾಗಲೇ ಆಗಿದೆ. ನಾನು ಮೊದಲಿಂದನೂ ಕೂಡ ಹೇಳಿದ್ದೆ, ತನಿಖೆ ಯಾವ ಹಂತದಲ್ಲಿ ಆಗಿದೆ ಎನ್ನುವಂಥ ಮಧ್ಯಂತರ ವರದಿಯನ್ನು ಸರ್ಕಾರ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಪದೇ ಪದೇ ಮಾಡ್ತಾ ಇದ್ದೆ. ಇವತ್ತು ಅದನ್ನು ನ್ಯಾಯಾಲಯ ಕೊಟ್ಟಿದ್ದಾರೆ ಎನ್ನುವಂಥದ್ದು ಪತ್ರಿಕೆಗಳ ಮುಖಾಂತರ ಕೇಳಲ್ಪಟ್ಟಿದ್ದೇನೆ. ಮುಖ್ಯಮಂತ್ರಿಗಳು ಸ್ವತಃ ಸದನದಲ್ಲಿ ಒಪ್ಪಿಕೊಂಡಿದ್ರು, ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ಆಗಿದೆ, ಪಿತೂರಿ ಆಗಿದೆ ಎನ್ನುವಂಥ ಮಾತನ್ನು ಉಪಮುಖ್ಯಮಂತ್ರಿಗಳಾಗಿದ್ದಾಗ ಹೇಳಿದರು. ನೀವೀಗ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ ನಂತರ ಧರ್ಮಸ್ಥಳದ ಬಗ್ಗೆ ಯಾರು ಷಡ್ಯಂತ್ರ ಮಾಡಿದರು, ಯಾರು ಪಿತೂರಿ ಮಾಡಿದರು, ನೀವಾದರೆ ಹೇಳಬೇಕು, ಇಲ್ಲಾಂದರೆ ನಿಮ್ಮ ಜೊತೆಲಿರುವಂಥ ಪರ್ಫೆಕ್ಟ್ ಹೋಮ್ ಮಿನಿಸ್ಟರ್ ಆದರೂ ಕೂಡ ಹೇಳಬೇಕು. ಇಲ್ಲಿ ಪರ್ಫೆಕ್ಟ್ ಹೋಮ್ ಮಿನಿಸ್ಟ್ರು ಹೇಳಲ್ಲ, ನೀವು ಅದನ್ನು ಹೇಳಲ್ಲ ಅಂತಂದರೆ ನಿಮ್ಮ ಧರ್ಮಸ್ಥಳದ ಬಗ್ಗೆ ನಿಮ್ಮ ಕಳಕಳಿ ಏನು ಅನ್ನೋದು ಅರ್ಥ ಆಗೋದಿಲ್ಲ. ಒಂದು ಹಿಂದೂ ಧಾರ್ಮಿಕ ಶ್ರದ್ಧೆಯ ಬಗ್ಗೆ ನಿರಂತರವಾಗಿ ಅಪಪ್ರಚಾರಗಳನ್ನು ಮಾಡಿದಾಗಲೂ ಕೂಡ ಇಲ್ಲಿಯ ತನಕ ಯಾರ ವಿರುದ್ಧವೂ ಕೂಡ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಂಥ ಮೇಲ್ನೋಟಕ್ಕೆ ಎಲ್ಲೂ ಕೂಡ ನಮಗೆ ಕಾಣ್ತಿಲ್ಲ. ಸಾರ್ವಜನಿಕದಲ್ಲಿ ಭಕ್ತಾದಿಗಳ ನಡುವೆ ಅದೇ ಆಕ್ರೋಶ ಇರುವಂಥದ್ದು. ಇಡೀ ರಾಜ್ಯದ ಭಕ್ತರು ಧರ್ಮಸ್ಥಳದ ಬಗ್ಗೆ ಈ ರೀತಿ ಅವಹೇಳನ ಆದಾಗ ರಸ್ತೆಗೆ ಬಂದಿದ್ರು. ನೀವು ಇಲ್ಲಿಯ ತನಕ ಯಾರನ್ನ ಮೇಲೂ ಕ್ರಮ ತಗೊಳ್ಳಿಲ್ಲ. ಪಿತೂರಿ ಆಗಿದೆ ಅಂತ ನೀವೇ ಸದನದಲ್ಲಿ ಹೇಳ್ತೀರಿ, ಷಡ್ಯಂತ್ರ ಆಗಿದೆ ಅಂತ ನೀವೇ ಹೇಳ್ತೀರಿ. ಈಗ ವರದಿ ಬಂದಿದೆ, ನೀವು ಯಾರ ಮೇಲೆ ಕ್ರಮ ತಗೊಂಡಿದ್ದೀರಿ? ವಿಧಾನಸಭೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುದೀರ್ಘವಾದಂಥ ಚರ್ಚೆ ಧರ್ಮಸ್ಥಳದ ಕುರಿತಂತೆ ಈಗಾಗಲೇ ಆಗಿದೆ. ನಾನು ಮೊದಲಿಂದನೂ ಕೂಡ ಹೇಳಿದ್ದೆ, ತನಿಖೆ ಯಾವ ಹಂತದಲ್ಲಿ ಆಗಿದೆ ಎನ್ನುವಂಥ ಮಧ್ಯಂತರ ವರದಿಯನ್ನು ಸರ್ಕಾರ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಪದೇ ಪದೇ ಮಾಡ್ತಾ ಇದ್ದೆ. ಇವತ್ತು ಅದನ್ನು ನ್ಯಾಯಾಲಯ ಕೊಟ್ಟಿದ್ದಾರೆ ಎನ್ನುವಂಥದ್ದು ಪತ್ರಿಕೆಗಳ ಮುಖಾಂತರ ಕೇಳಲ್ಪಟ್ಟಿದ್ದೇನೆ. ಮುಖ್ಯಮಂತ್ರಿಗಳು ಸ್ವತಃ ಸದನದಲ್ಲಿ ಒಪ್ಪಿಕೊಂಡಿದ್ರು, ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ಆಗಿದೆ, ಪಿತೂರಿ ಆಗಿದೆ ಎನ್ನುವಂಥ ಮಾತನ್ನು ಉಪಮುಖ್ಯಮಂತ್ರಿಗಳಾಗಿದ್ದಾಗ ಹೇಳಿದರು. ನೀವೀಗ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ ನಂತರ ಧರ್ಮಸ್ಥಳದ ಬಗ್ಗೆ ಯಾರು ಷಡ್ಯಂತ್ರ ಮಾಡಿದರು, ಯಾರು ಪಿತೂರಿ ಮಾಡಿದರು, ನೀವಾದರೆ ಹೇಳಬೇಕು, ಇಲ್ಲಾಂದರೆ ನಿಮ್ಮ ಜೊತೆಲಿರುವಂಥ ಪರ್ಫೆಕ್ಟ್ ಹೋಮ್ ಮಿನಿಸ್ಟರ್ ಆದರೂ ಕೂಡ ಹೇಳಬೇಕು. ಇಲ್ಲಿ ಪರ್ಫೆಕ್ಟ್ ಹೋಮ್ ಮಿನಿಸ್ಟ್ರು ಹೇಳಲ್ಲ, ನೀವು ಅದನ್ನು ಹೇಳಲ್ಲ ಅಂತಂದರೆ ನಿಮ್ಮ ಧರ್ಮಸ್ಥಳದ ಬಗ್ಗೆ ನಿಮ್ಮ ಕಳಕಳಿ ಏನು ಅನ್ನೋದು ಅರ್ಥ ಆಗೋದಿಲ್ಲ. ಒಂದು ಹಿಂದೂ ಧಾರ್ಮಿಕ ಶ್ರದ್ಧೆಯ ಬಗ್ಗೆ ನಿರಂತರವಾಗಿ ಅಪಪ್ರಚಾರಗಳನ್ನು ಮಾಡಿದಾಗಲೂ ಕೂಡ ಇಲ್ಲಿಯ ತನಕ ಯಾರ ವಿರುದ್ಧವೂ ಕೂಡ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಂಥ ಮೇಲ್ನೋಟಕ್ಕೆ ಎಲ್ಲೂ ಕೂಡ ನಮಗೆ ಕಾಣ್ತಿಲ್ಲ. ಸಾರ್ವಜನಿಕದಲ್ಲಿ ಭಕ್ತಾದಿಗಳ ನಡುವೆ ಅದೇ ಆಕ್ರೋಶ ಇರುವಂಥದ್ದು. ಇಡೀ ರಾಜ್ಯದ ಭಕ್ತರು ಧರ್ಮಸ್ಥಳದ ಬಗ್ಗೆ ಈ ರೀತಿ ಅವಹೇಳನ ಆದಾಗ ರಸ್ತೆಗೆ ಬಂದಿದ್ರು. ನೀವು ಇಲ್ಲಿಯ ತನಕ ಯಾರನ್ನ ಮೇಲೂ ಕ್ರಮ ತಗೊಳ್ಳಿಲ್ಲ. ಪಿತೂರಿ ಆಗಿದೆ ಅಂತ ನೀವೇ ಸದನದಲ್ಲಿ ಹೇಳ್ತೀರಿ, ಷಡ್ಯಂತ್ರ ಆಗಿದೆ ಅಂತ ನೀವೇ ಹೇಳ್ತೀರಿ. ಈಗ ವರದಿ ಬಂದಿದೆ, ನೀವು ಯಾರ ಮೇಲೆ ಕ್ರಮ ತಗೊಂಡಿದ್ದೀರಿ? ವಿಧಾನಸಭೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುದೀರ್ಘವಾದಂಥ ಚರ್ಚೆ ಧರ್ಮಸ್ಥಳದ ಕುರಿತಂತೆ ಈಗಾಗಲೇ ಆಗಿದೆ. ನಾನು ಮೊದಲಿಂದನೂ ಕೂಡ ಹೇಳಿದ್ದೆ, ತನಿಖೆ ಯಾವ ಹಂತದಲ್ಲಿ ಆಗಿದೆ ಎನ್ನುವಂಥ ಮಧ್ಯಂತರ ವರದಿಯನ್ನು ಸರ್ಕಾರ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಪದೇ ಪದೇ ಮಾಡ್ತಾ ಇದ್ದೆ. ಇವತ್ತು ಅದನ್ನು ನ್ಯಾಯಾಲಯ ಕೊಟ್ಟಿದ್ದಾರೆ ಎನ್ನುವಂಥದ್ದು ಪತ್ರಿಕೆಗಳ ಮುಖಾಂತರ ಕೇಳಲ್ಪಟ್ಟಿದ್ದೇನೆ. ಮುಖ್ಯಮಂತ್ರಿಗಳು ಸ್ವತಃ ಸದನದಲ್ಲಿ ಒಪ್ಪಿಕೊಂಡಿದ್ರು, ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ಆಗಿದೆ, ಪಿತೂರಿ ಆಗಿದೆ ಎನ್ನುವಂಥ ಮಾತನ್ನು ಉಪಮುಖ್ಯಮಂತ್ರಿಗಳಾಗಿದ್ದಾಗ ಹೇಳಿದರು. ನೀವೀಗ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ ನಂತರ ಧರ್ಮಸ್ಥಳದ ಬಗ್ಗೆ ಯಾರು ಷಡ್ಯಂತ್ರ ಮಾಡಿದರು, ಯಾರು ಪಿತೂರಿ ಮಾಡಿದರು, ನೀವಾದರೆ ಹೇಳಬೇಕು, ಇಲ್ಲಾಂದರೆ ನಿಮ್ಮ ಜೊತೆಲಿರುವಂಥ ಪರ್ಫೆಕ್ಟ್ ಹೋಮ್ ಮಿನಿಸ್ಟರ್ ಆದರೂ ಕೂಡ ಹೇಳಬೇಕು. ಇಲ್ಲಿ ಪರ್ಫೆಕ್ಟ್ ಹೋಮ್ ಮಿನಿಸ್ಟ್ರು ಹೇಳಲ್ಲ, ನೀವು ಅದನ್ನು ಹೇಳಲ್ಲ ಅಂತಂದರೆ ನಿಮ್ಮ ಧರ್ಮಸ್ಥಳದ ಬಗ್ಗೆ ನಿಮ್ಮ ಕಳಕಳಿ ಏನು ಅನ್ನೋದು ಅರ್ಥ ಆಗೋದಿಲ್ಲ. ಒಂದು ಹಿಂದೂ ಧಾರ್ಮಿಕ ಶ್ರದ್ಧೆಯ ಬಗ್ಗೆ ನಿರಂತರವಾಗಿ ಅಪಪ್ರಚಾರಗಳನ್ನು ಮಾಡಿದಾಗಲೂ ಕೂಡ ಇಲ್ಲಿಯ ತನಕ ಯಾರ ವಿರುದ್ಧವೂ ಕೂಡ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಂಥ ಮೇಲ್ನೋಟಕ್ಕೆ ಎಲ್ಲೂ ಕೂಡ ನಮಗೆ ಕಾಣ್ತಿಲ್ಲ. ಸಾರ್ವಜನಿಕದಲ್ಲಿ ಭಕ್ತಾದಿಗಳ ನಡುವೆ ಅದೇ ಆಕ್ರೋಶ ಇರುವಂಥದ್ದು. ಇಡೀ ರಾಜ್ಯದ ಭಕ್ತರು ಧರ್ಮಸ್ಥಳದ ಬಗ್ಗೆ ಈ ರೀತಿ ಅವಹೇಳನ ಆದಾಗ ರಸ್ತೆಗೆ ಬಂದಿದ್ರು. ನೀವು ಇಲ್ಲಿಯ ತನಕ ಯಾರನ್ನ ಮೇಲೂ ಕ್ರಮ ತಗೊಳ್ಳಿಲ್ಲ. ಪಿತೂರಿ ಆಗಿದೆ ಅಂತ ನೀವೇ ಸದನದಲ್ಲಿ ಹೇಳ್ತೀರಿ, ಷಡ್ಯಂತ್ರ ಆಗಿದೆ ಅಂತ ನೀವೇ ಹೇಳ್ತೀರಿ. ಈಗ ವರದಿ ಬಂದಿದೆ, ನೀವು ಯಾರ ಮೇಲೆ ಕ್ರಮ ತಗೊಂಡಿದ್ದೀರಿ?